ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಜಯ ಭಾರತಿ ವ್ಲಾಗಿಂದ ಜಯ ಮಾತಾಡ್ತಾ ಇದ್ದೀನಿ. 2 ಡೇಸಿಂದ ವ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಹುಷಾರಿರಲಿಲ್ಲ ನನಗೆ ಸ್ವಲ್ಪ. ಇವತ್ತು ನಾನು ನಿಮ್ಮ ಜೊತೆ 2 ರೆಸಿಪಿಯೊಂದಿಗೆ ಮನೇನ ದಿನಪೂರ್ತಿ ಕ್ಲೀನಾಗಿರಬೇಕು ಅಂದರೆ ನಾನು ಯಾವ ಥರ ಪ್ಲ್ಯಾನ್ ಮಾಡ್ಕೊಳ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮಾರ್ನಿಂಗ್ 6:30 7 o'clock ಅಷ್ಟೊತ್ತಿಗೆ ಎದ್ದೇಳೋದು ನಾನು. ಬ್ರಷ್ ಮಾಡಿಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಿಸಿನೀರನ್ನ ಖಾಲಿ ಹೊಟ್ಟೆಯಲ್ಲೇ ಕುಡಿತೀನಿ. ಅದಾದಮೇಲೆ ದಿನ ಸ್ಟಾರ್ಟ್ ಆಗುತ್ತೆ ನಂದು. ನೀರನ್ನು ಕೆಟಲಲ್ಲಿ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ನಾನು ರಾತ್ರಿ ತೊಳೆದಿರೋ ಪಾತ್ರೆನೆಲ್ಲ ಜೋಡಿಸ್ಕೊಂಡ್ಬಿಡ್ತೀನಿ. ಅದು ನೀರು ಕಾಯೋಷ್ಟೊತ್ತಿಗೆ ನಂದು ಇದೊಂದು ಕೆಲಸ ಆಗಿಬಿಡುತ್ತೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಂದು ಕ್ಲೀನಿಂಗು ಮನೆಯದು. ಬೆಳಗ್ಗೆ ಎದ್ದಿದ ತಕ್ಷಣ ಒಂದೊಂದು ಕೆಲಸನೂ ಪ್ಲ್ಯಾನ್ ಮಾಡ್ಕೊಳ್ತಾ ಬೇಗನೆ ಮಾಡ್ಕೊಂಬಿಟ್ರೆ ಮನೆ ಕೆಲಸ ಎಲ್ಲ ಬೇಗನೆ ಮುಗ್ದೋಗ್ಬಿಡುತ್ತೆ. ಇವಾಗ ಮಕ್ಕಳಿರೋ ಮನೆಯಲ್ಲಿ ಅವ್ರಿಗೆ ಟೈಮ್ ಸರಿಯಾಗಿ ತಿನ್ನಿಸ್ಬೇಕಾಗುತ್ತೆ, ಮಲಗಿಸ್ಬೇಕಾಗುತ್ತೆ. ಎಲ್ಲ ಕೆಲಸ ಬೇಗ ಮುಗಿಸ್ಕೊಂಡ್ರೆ ಆಮೇಲೆ ಕೂಡ ತುಂಬ ಟೈಮ್ ಸಿಗುತ್ತೆ ನಮಗೆ. ಆಮೇಲೆ ಸ್ವಲ್ಪ ರೆಸ್ಟ್ ಮಾಡ್ಬೋದು, ಆರಾಮ ಅನಿಸ್ತಾ ಇರುತ್ತೆ. ನಾವು ಟೈಮ್ಗೆ ಬೆಲೆ ಕೊಟ್ಟರೆ ನಮಗೆ ಟೈಮ್ ಬೆಲೆ ಕೊಡುತ್ತೆ ಅಲ್ವಾ? ಎಷ್ಟು ನಿಜ ಕಮೆಂಟಲ್ಲಿ ತಿಳಿಸಿ ನನಗೆ. ಪಾತ್ರೆ ಎಲ್ಲ ಜೋಡಿಸ್ಕೊಂಡಿದ್ದಾಯಿತು. ಪಾತ್ರೆ ಎಲ್ಲ ಸ್ವಲ್ಪ ಇದ್ದಾಗಲೇ ತೊಳೆದು ಜೋಡಿಸಿಟ್ಕೊಂಬಿಟ್ರೆ ಅಡುಗೆ ಮನೆ ಕೂಡ ನೀಟಾಗಿರುತ್ತೆ. ನಮ್ಮ ಮನೆಯಲ್ಲಿ ನೈಟ್ ಎಷ್ಟೊತ್ತಾಗಲಿ ಪಾತ್ರೆ ಎಲ್ಲ ತೊಳೆದು ನೆನ್ನೆದೇನೇನು ಪಾತ್ರೆ ಇರುತ್ತೆ ಎಲ್ಲ ತೊಳ್ಕೊಂಡು ಸ್ಟವೆಲ್ಲ ನೀಟಾಗಿ ಒರೆಸಿ ಶೆಲ್ಫೆಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ರೆ ಬೆಳಗ್ಗೆ ಎದ್ದು ನಮಗೆ ಅಡುಗೆ ಮನೆಗೆ ಬಂದಿದ್ದ ತಕ್ಷಣ ಏನೋ ಒಂಥರ ಪಾಸಿಟಿವ್ ಎನರ್ಜಿ, ಹೆವಿ ಅನಿಸೋದಿಲ್ಲ ಕೆಲಸ. ನೆಕ್ಸ್ಟು ನಾನು 2ನೇ ಸ್ಟೆಪ್ ಇದು ಕ್ಲೀನಿಂಗಲ್ಲಿ. ಬೆಡ್ಶೀಟೆಲ್ಲ ಚೇಂಜ್ ಮಾಡ್ಕೋತೀನಿ. ಮೊದಲಿಗೆ ನಾನು ದಿವಾನ ಮೇಲಿರೋ ಬೆಡ್ಶೀಟನ್ನು ತೆಗೆದು ಚೇಂಜ್ ಮಾಡ್ತಾಯಿದ್ದೀನಿ. ನೀವು ಬೆಡ್ಶೀಟ್ ಚೇಂಜ್ ಮಾಡೋದಿದ್ರೆ ಮಾಡ್ಬೋದು, ಇಲ್ಲ ಅದನ್ನೇ ರೀಅರೇಂಜ್ ಮಾಡ್ತೀವಿ ಅಂದರೆ ಅದನ್ನು ಮಾಡ್ಕೋಬೋದು. ದಿವಾನ ಎಲ್ಲ ಕ್ಲೀನ್ ಮಾಡಿ ಅರೇಂಜ್ ಮಾಡಿ ಬೆಡ್ಶೀಟೆಲ್ಲ ಚೇಂಜ್ ಮಾಡಿದ್ದಾಯಿತು. ನೆಕ್ಸ್ಟು ರೂಮ್ ಒಳಗಡೆ ಬಂದೆ. ಸೈಲೆಂಟಾಗಿ ಸೌಂಡ್ ಮಾಡ್ದಿರ ಮಾಡ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಪಾಪು ಎದ್ಬಿಡ್ತಾಳೆ ಅಂತ. ವಾರದಲ್ಲಿ 1 ದಿನ ಅಥವಾ 2 ದಿನ ನಾನು ಬೆಡ್ಶೀಟ್ನೆಲ್ಲ ತೆಗೆದು ಚೇಂಜ್ ಮಾಡ್ಕೊಳ್ತೀನಿ. ಚಿಕ್ಕ ಮಕ್ಕಳಿಗೆಲ್ಲ ಬೇಗ ಇನ್ಫೆಕ್ಷನ್ಗಳಾಗೋ ಚಾನ್ಸಸ್ ಇರುತ್ತೆ. ಎಲ್ಲ ನೀಟಾಗಿದ್ದರೆ ನಮಗೂ ಕೂಡ ಒಳ್ಳೆಯದೇ. ಇವಾಗ ಬೆಡ್ಶೀಟೆಲ್ಲ ತೆಗೆದು ದಿಮ್ ಕವರೆಲ್ಲ ಚೇಂಜ್ ಮಾಡ್ತಾಯಿದ್ದೀನಿ. ರೂಮಲ್ಲಿರೋ ಮಂಚದ ಬೆಡ್ಶೀಟ್ನ ನಾನು ಸಿರಿಮ ಎದ್ಮೇಲೆ ಚೇಂಜ್ ಮಾಡ್ಕೊಳ್ಳೋದು ಅಥವಾ ರೀಅರೇಂಜ್ ಮಾಡ್ಕೊಳ್ಳೋದು. ಯಾಕೆಂದರೆ ಅವಳು ಮಲಗಿರ್ತಾಳೆ ಕೆಲವೊಂದು ಸಲ. ಇವತ್ತು ಬೇಗನೆ ಎದ್ಬಿಟ್ಟಿದ್ದಾಳೆ. ಮಕ್ಕಳು ಎದ್ದೇಳೋ ಅಷ್ಟೊತ್ತಿಗೆ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂದರೆ ಕೆಲವೊಂದು ಸಲ ನಮ್ಮ ಪ್ಲ್ಯಾನೆಲ್ಲ ವರ್ಕ್ ಆಗೋಲ್ಲ. ಬೆಡ್ನೆಲ್ಲ ಕ್ಲೀನ್ ಮಾಡಿ ರೀಅರೇಂಜ್ ಮಾಡಿದ್ಮೇಲೆ ನಮಗೆ ಕ್ಲೀನಿಂಗಲ್ಲಿ ಅರ್ಧ ಕೆಲಸ ಮುಗೀತು ಅಂತಲೇ ನಮಗೆ ಫೀಲ್ ಆಗ್ತಿರುತ್ತೆ. ನೆಕ್ಸ್ಟು ನಾನು ಕ್ಲೀನಿಂಗಲ್ಲಿ 3ನೇ ಸ್ಟೆಪ್ ಇದು. ನೀಟಾಗಿ ಎಲ್ಲ ಕಡೆಯಿಂದನೂ ಕಸ ಎಲ್ಲ ತೆಕ್ಕೊಂಡು ಗುಡಿಸ್ಕೊಂಡು ಬರ್ತಾಯಿದ್ದೀನಿ. ನಾನು ಗುಡಿಸ್ತಾ ಇದ್ದರೆ ನನ್ನ ಮಗಳು ಮ್ಯಾಟ್ಗಳನ್ನೆಲ್ಲ ಆಚೆ ತಗೊಂಡೋಗಿ ಹಾಕ್ತಾಯಿದ್ಲು. ಸೊ ನಾನೇನು ಹೇಳೇ ಇರಲ್ಲ. ಕೆಲವೊಂದು ಸಲ ನಾವು ಮಾಡೋದು ನೋಡಿ ಅವರೇ ಅರ್ಥ ಮಾಡ್ಕೊತಾರೆ. ಇವಾಗಿನ ಮಕ್ಳಿಗೆ ಏನು ಹೇಳ್ಕೊಡೋ ಹಾಗೆ ಇಲ್ಲ. ನಮ್ಮನ್ನು ನೋಡ್ತಾ ನಾವು ಮಾಡೋ ಕೆಲಸಗಳನ್ನ ನೋಡ್ತಾ ಅವರು ಸ್ವಲ್ಪ ಕಲ್ತ್ಕೊಬಿಡ್ತಾರೆ. ಮೂಡ್ ಚೆನ್ನಾಗಿದ್ದರೆ ಈ ಥರ ಎಲ್ಲ ಸಣ್ಣ ಪುಟ್ಟ ಕೆಲಸಗಳು ಮಾಡಿಕೊಡ್ತಾ ಇರ್ತಾಳೆ. ಇಲ್ದಿದ್ರೆ ಈ ಕಡೆಯಿಂದ ಒಂದು ಗ್ಲಾಸ್ ಎತ್ತಿಡು ಅಂದ್ರೂ ಎತ್ತಿಡೋದಿಲ್ಲ. ಆಲ್ಮೋಸ್ಟ್ ಮುಗಿತಾ ಬಂತು ಗುಡಿಸಿದ್ದೆಲ್ಲ. ಇವಾಗ ನೆಲ ಒರೆಸ್ಕೊಂಬಿಟ್ರೆ ಕ್ಲೀನಿಂಗ್ ಕೆಲಸ ಮುಗಿಯುತ್ತೆ. ಮಕ್ಕಳಿರೋ ಮನೆಯಲ್ಲಿ ಎಷ್ಟು ಕ್ಲೀನ್ ಮಾಡು ಅದು ವೇಸ್ಟ್ ಅನಿಸ್ಬಿಡುತ್ತೆ ಒಂದೊಂದು ಸಲ. ಒಂದು ಕಡೆಯಿಂದ ನೀಟಾಗಿ ಕ್ಲೀನ್ ಮಾಡ್ಕೊಂಬಂದರೆ ಅವರು ಒಂದು ಕಡೆಯಿಂದ ಎಲ್ಲ ಹರಡ್ಕೊಂಬತ್ತಾ ಇರ್ತಾರೆ. ಸೊ ತಲೆ ಕೆಡಿಸ್ಕೊಳ್ಳೋದಿಲ್ಲ ಸಾಯಂಕಾಲವರೆಗೂ. ಆಮೇಲೆ ಸಂಜೆ ಆದಮೇಲೆ ಸ್ವಲ್ಪ ಗುಡಿಸ್ಕೊಂಬಿಟ್ರೆ ಆಯಿತು ಅಂತ. ಇಲ್ಲಿಗೆ ಮನೆ ಕ್ಲೀನಿಂಗ್ ಮುಗೀತು. ಇದಿಷ್ಟು ನಾನು ಬೆಳಗ್ಗೆ ಎದ್ದು ಮಾಡೋವಂಥ ದಿನಚರಿ. ಮನೆ ಕೆಲಸ ಮುಗಿಸೋ ಅಷ್ಟೊತ್ತಿಗೆ ನಮ್ಮ ಪಾಪು ಕೂಡ ಎದ್ಲು. ಸಿರಿಮಾಗೆ ಹೇಳ್ತಾ ಇದ್ದೆ, ಆಡಿಸ್ತಾ ಇರು ನೀನು, ನಾನು ಅಡುಗೆ ಕೆಲಸ ಮಾಡ್ಕೊಳ್ತೀನಿ ಅಂತ. ಗಂಟ್ಲೆಲ್ಲ ಸ್ವಲ್ಪ ಕರ ಅಂತ ಇತ್ತು, ಯಾಕೋ ಸರಿ ಇರಲಿಲ್ಲ. ಅದಕ್ಕೆ ಮೆಣಸು ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಬಳಸ್ಕೊಂಡು ಜೀರಿಗೆ ಬಜ್ಜಿ ಮಾಡ್ತಾಯಿದ್ದೀನಿ. ನಮ್ಮಮ್ಮ ಚಳಿಗಾಲದಲ್ಲಿ ಇದನ್ನು ಜಾಸ್ತಿ ಮಾಡಿಕೊಡ್ತಾಯಿದ್ರು. ಪುಳಿಯೋಗರೆ ಗೊಜ್ಜಿಗಿನ್ನ ತುಂಬ ಚೆನ್ನಾಗಿರುತ್ತೆ ಇದು. ಕೆಲವರು ಇದಕ್ಕೆ ಜೀರಿಗೆ ತೊಕ್ಕು, ಜೀರಿಗೆ ಸಾಂಬಾರು, ನಮ್ಮ ಕಡೆ ಜೀರಿಗೆ ಬಜ್ಜಿ ಅಂತ ಕರೀತಾರೆ.
ಇವಾಗ ನಾನು ಸ್ಟವ್ ಆನ್ ಮಾಡಿಕೊಂಡು ಒಂದು ಕಡೆ ರೈಸ್ಗೆ ಇಟ್ಕೊಳ್ತಾ ಇದ್ದೀನಿ. ನಂತರ ಇನ್ನೊಂದು ಕಡೆ ಬಾಣಲೆ ಬಿಸಿಗೆ ಇಟ್ಕೊಂಡು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಖಾರ ಮೆಣಸಿನ್ಕಾಯಿ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿನ ಹುರಿದು ಎತ್ತಿಟ್ಕೊಳ್ತಾ ಇದ್ದೀನಿ. ಅದೇ ಬಾಣಲಿಗೆ ಮೆಣಸು, ಜೀರಿಗೆ, ಸಾಸಿವೆ, ಮೆಂತ್ಯ ಅದಷ್ಟು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ನಾನು ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಒಂದೇ ಒಂದು ಈರುಳ್ಳಿ, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ, 2 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಟೊಮೆಟೊ ಏನಿರುತ್ತೆ ಬೆಂದೋಗಬೇಕು ಒಗ್ಗರಣೆಲೆ. ನಂತರ ನಾನು ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಎತ್ತಿಟ್ಕೊಂಡು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, 1 ಸ್ಪೂನಷ್ಟು ಸಾಂಬಾರು ಪೌಡ್ರು ಹಾಕ್ಕೊಂಡು ತರಿಯಾಗಿ ರುಬ್ಕೊಂಡಿದ್ದೀನಿ. ನಂತರ ಅದೇ ಬಾಣಲಿಗೆ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆದಮೇಲೆ ನಾವು ರುಬ್ಬಿರೋ ಅಂಥ ಮಿಶ್ರಣನ ಸೇರಿಸ್ಕೊಂಡು ನಮಗೆ ಎಷ್ಟು ನೀರು ಬೇಕು ಆ್ಯಡ್ ಮಾಡ್ಕೋಬೋದು. ನಾನು ಗೊಜ್ಜು ಥರ ಮಾಡ್ತಾಯಿದ್ದೀನಿ. ನಿಮಗೆ ಗೊಜ್ಜು ಥರ ಬೇಡ, ಸಾಂಬಾರು ಥರ ಬೇಕು ಅಂದ್ರೂ ನೀರು ಆ್ಯಡ್ ಮಾಡ್ಕೋಬೋದು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಲಾಸ್ಟಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿ 5 ನಿಮಿಷ ಕುದಿಲಿಕ್ಕೆ ಬಿಟ್ಬಿಡಬೇಕು. ನಂತರ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿರುತ್ತೆ ನೋಡಿ ರೆಡಿಯಾಗಿದೆ ಅಂತ. ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡ್ರೆ ಇದು ರೆಡಿ ಆಗಿಬಿಡುತ್ತೆ. ಅನ್ನದ ಜೊತೆ, ಮುದ್ದೆ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ. ಎಷ್ಟು ರುಚಿಯಾಗಿರುತ್ತೆ ಅಂದರೆ ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಪುಳಿಯೋಗರೆ ಗೊಜ್ಜು ಯಾವ ಥರ ಇರುತ್ತೆ ಟೇಸ್ಟು, ಅದಕ್ಕಿಂತ ತುಂಬ ಚೆನ್ನಾಗಿರುತ್ತೆ. ನಾನು ಟಿಫನೆಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡ್ ಸ್ನಾನ ಮಾಡಿ ಸಿರಿಮಾಗೆ ಸ್ನಾನ ಮಾಡಿಸಿ ಪೂಜೆ ಎಲ್ಲ ಮಾಡಿಕೊಂಡ್ರು. ಟಿಫನ್ ಮುಗಿಸ್ಕೊಂಡು ನಮ್ಮ ಹಸ್ಬೆಂಡ್ ಡ್ಯೂಟಿಗೆ ಹೋದರು. ನಾನು ನಮ್ಮ ಲಡ್ಡುಮಗೆ ಸರಿ ಮಾಡಿ ತಿನ್ಸೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಸರಿ ತಿಂದಾದ್ಮೇಲೆ ಸ್ವಲ್ಪ ಹೊತ್ತು ಮಲ್ಕೋತಾಳೆ. ಅಷ್ಟರಲ್ಲಿ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡೆ. ಸ್ನಾನ ಮುಗಿಸ್ಕೊಂಡು ಬಂದಿದ್ದ ತಕ್ಷಣ ನಾನು ಒಂದು ಗ್ಲಾಸ್ ಹಾಲು ಕುಡಿತೀನಿ. ನಮ್ಮ ಸಿರಿಮಗ್ ಕೂಡ ಬೆಳಗಿಂದ ಹಾಲು ಕೊಟ್ಟಿರಲಿಲ್ಲ. ಸೊ ಅವಳಿಗೆ ಬಾದಾಮಿ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಕೊಡ್ತಾಯಿದ್ದೀನಿ. ನಾನು ಕುಡಿಯೋ ಹಾಲಿಗೆ ಸಕ್ಕರೆ, ಬೆಲ್ಲ, ಬಾದಾಮಿ ಪೌಡ್ರು ಏನೂ ಹಾಕ್ಕೊಳ್ಳೋದಿಲ್ಲ. ನಾವು ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಗ್ಲಾಸ್ ಬಿಸಿನೀರು ಕುಡಿದ್ರೆ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಸ್ನಾನ ಮುಗಿಸ್ಕೊಂಡು ಬಂದಮೇಲೆ ಒಂದು ಗ್ಲಾಸ್ ಹಾಲು ಕುಡಿತೀನಿ. ಇವಾಗ ನಾನು ಹೂಕೋಸಿನ ಪಲ್ಯ ಮಾಡ್ಕೊಳ್ಳೋಣ ಮಧ್ಯಾಹ್ನಕ್ಕೆ ಊಟಕ್ಕೆ. ಬೆಳಗ್ಗೆ ಮಾಡಿದ ಗೊಜ್ಜು ಕೂಡ ಹಾಗೇ ಇದೆ, ಅದು ಮುದ್ದೆ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಹೂಕೋಸನ್ನು ನಾನು ಕ್ಲೀನಾಗಿ ಕಟ್ ಮಾಡಿಕೊಂಡು ಒಳಗಡೆ ಏನಾದರೂ ಹುಳ ಗಿಳ ಇದೆಯಾ ಅಂತ ನೋಡಿಕೊಂಡು ಕಟ್ ಮಾಡಿ ನೀರೊಳಗಡೆ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಅಡುಗೆ ಸೋಡಾನ ಹಾಕಿ ನೀಟಾಗಿ ತೊಳ್ಕೊತಾ ಇದ್ದೀನಿ. ಯಾಕೆಂದರೆ ಅಡುಗೆ ಸೋಡೋದಿಂದ ಇದರಲ್ಲಿರೋ ಪೆಸ್ಟಿಸೈಡು 80-90% ರಿಮೂವ್ ಆಗುತ್ತೆ. ನೀವು ದಯವಿಟ್ಟು ಇದನ್ನ ಎಷ್ಟು ಕ್ಲೀನ್ ಮಾಡಿದ್ರೂ ಸಾಲೋದಿಲ್ಲ, ಫುಲ್ಲು ಕ್ಲೀನ್ ಮಾಡ್ಕೊಂಡು ತಿನ್ನಬೇಕಾಗುತ್ತೆ. ಇದರ ಪಲ್ಯನ ನಾನು ಜಾಸ್ತಿ ಮಸಾಲೆ ಏನು ಹಾಕ್ತಾಯಿಲ್ಲ, ತುಂಬ ಸಿಂಪಲಾಗಿ ಮಾಡ್ಕೊತಾ ಇದ್ದೀನಿ. ಒಂದೇ ಒಂದು ಈರುಳ್ಳಿ, 2 ಟೊಮೆಟೊ, 3 ಹಸಿರು ಮೆಣಸಿನ್ಕಾಯಿ ಒಗ್ಗರಣೆಗೆ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದೆಲ್ಲನೂ ಹಚ್ಚಿಟ್ಕೊಂಡು ನಂತರ 10 ನಿಮಿಷ ಆದಮೇಲೆ ಅಡುಗೆ ಸೋಡಾ ಹಾಕಿ ನೆನೆಸಿಟ್ಟಿರೋ ಹೂಕೋಸನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡು ನಂತರ ಸ್ಟವ್ ಆನ್ ಮಾಡಿಕೊಂಡು ಬಿಸಿನೀರನ್ನ ಕಾಯಿಸ್ಕೋಬೇಕು. ಇದಕ್ಕೆ ನಾನು ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ, ಕಟ್ ಮಾಡಿರೋ ಹೂಕೋಸನ್ನು ಸೇರಿಸ್ಕೊಂಡು 2 ನಿಮಿಷ ಕುದಿಸ್ಕೊಳ್ತಾ ಇದ್ದೀನಿ. ನಂತರ 2 ನಿಮಿಷ ಆದಮೇಲೆ ಹೂಕೋಸನ್ನು ಶೋಧಿಸ್ಕೋಬೇಕಾಗುತ್ತೆ, ನೀರೆಲ್ಲ ತೆಕ್ಕೋಬೇಕು.
ನಂತರ ಸ್ಟವ್ ಆನ್ ಮಾಡಿಕೊಂಡು ಪಲ್ಯ ರೆಡಿ ಮಾಡ್ಕೊಂಬಿಡೋಣ. ಒಂದು ಬಾಣಲೆ ಬಿಸಿಗಿಟ್ಕೊಂಡು 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು, ಸಾಸಿವೆ ಸಿಡಿದ ನಂತರ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕು. ಆನಂತರ ಹಚ್ಚಿರೋ ಟೊಮ್ಯಾಟೊನ ಆ್ಯಡ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಚಿಕನ್ ಮಸಾಲ ಪೌಡ್ರು ಯಾವುದಿದ್ರೂ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ನಾನು 1.5 ಸ್ಪೂನಷ್ಟು ಚಿಕನ್ ಮಸಾಲ ಪೌಡರು, ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರು, ಅರ್ಧ ಸ್ಪೂನ್ ಚಿಲ್ಲಿ ಪೌಡರು, ಅರ್ಧ ಸ್ಪೂನ್ ಜೀರಾ ಪೌಡರ್ನ ಸೇರಿಸ್ಕೊಂಡು ಸಣ್ಣ ಉರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದು ಫ್ರೈ ಆದ ನಂತರ ತಕ್ಷಣ ನಾನು ಹೂಕೋಸನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಮೊದಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅರ್ಧ ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ 2 ನಿಮಿಷ ಹಾಗೇ ಸಿಮ್ಮಲ್ಲಿ ಇಟ್ಬಿಟ್ರೆ ಪಲ್ಯ ರೆಡಿ ಆಗಿಬಿಡುತ್ತೆ. ಇನ್ನೊಂದು ಕಡೆ ಬಾಣಲಿಲಿ ಮುದ್ದೆ ಮಾಡೋದಕ್ಕೆ ಇಟ್ಕೊಂಡಿದ್ದೆ, ಅದು ಕೂಡ ರೆಡಿ ಆಯಿತು. ಇದನ್ನ ಮುದ್ದೆ ಕಟ್ಕೊಂಡು ಹಾಟ್ ಬಾಕ್ಸಿಗೆ ಹಾಕಿ ಎತ್ತಿಟ್ಕೊಂಬಿಟ್ರೆ ನಂತರ ಊಟದ ಟೈಮ್ವರೆಗೂ ಬಿಸಿ ಇರುತ್ತೆ ಮುದ್ದೆ. ಇಷ್ಟನ್ನೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಲಂಚ್ ಟೈಮ್ 2 ಗಂಟೆ ಆಗೇ ಬಿಡ್ತು. ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡು ಊಟಕ್ಕೆ ಬಂದರು. ಸೊ ಅವರು ಊಟಕ್ಕೆ ಮನೆಗೆ ಬರ್ತಾರೆ. ಯಾಕೆಂದರೆ ಫ್ಯಾಕ್ಟ್ರಿ ಹತ್ರ ಇರೋದ್ರಿಂದ ಊಟ ಮಾಡ್ಕೊಂಡು ಹೋಗ್ತಾರೆ. ಅವ್ರಿಗೆ ದಿನದಲ್ಲಿ 1 ಟೈಮ್ ಆದರೂ ಮುದ್ದೆ ಇರಲೇಬೇಕು. ಕೆಲವೊಂದು ಸಲ ನೈಟು ಕೂಡ ಮುದ್ದೆ ಮಾಡ್ತೀನಿ. ಅವ್ರಿಗೆ ಮುದ್ದೆ ಇರಲೇಬೇಕು. ರೈಸ್ ಅಷ್ಟು ತಿನ್ನೋದಿಲ್ಲ ಇಷ್ಟಪಟ್ಟು. ಪಾಪು ಕೂಡ ಎದ್ದಿದ್ಲು. ಇವಾಗ ಎಣ್ಣೆ ಸ್ನಾನ ಮಾಡಿಸ್ಬೇಕು. ನಾವು ಒಬ್ಳು ಕೈಲೇ ಮಾಡಿಸೋದಕ್ಕಾಗಲ್ಲ. ತಲೆಗೆ ಎಣ್ಣೆ ಸ್ನಾನ ಮಾಡಿಸೋವಾಗ ಒಬ್ರು ಕೈಲಿ ಮಾಡಿಸೋದಕ್ಕಾಗಲ್ಲ. ನಮ್ಮ ಹಸ್ಬೆಂಡ್ ಬಂದಮೇಲೆ ನಾನು ಆಯಿಲ್ ಹಚ್ಬಿಟ್ಟು 1/4 ಗಂಟೆ ಬಿಟ್ಟಿರ್ತೀನಿ. ಈ ಚಳಿಗಾಲದಲ್ಲಿ ಮಧ್ಯಾಹ್ನನೇ ಸ್ನಾನ ಮಾಡಿಸ್ಬೇಕು, ಚೆನ್ನಾಗಿ ಬಿಸಿಲು ಬಂದಮೇಲೆ. ಪಾಪುಗೆ ಸ್ನಾನ ಆಗಿದ್ಮೇಲೆ ಊಟ ಕೂಡ ಮಾಡ್ಕೊಂಡ್ವಿ ಎಲ್ಲ. ನಂತರ ನಮ್ಮ ಹಸ್ಬೆಂಡ್ ಡ್ಯೂಟಿಗೆ ಹೋಗ್ತಾ ಇದ್ದಾರೆ. ನಮ್ಮ ಸಿರಿಮಾ ಅವ್ರ ಅಪ್ಪಗೆ ಹುಷಾರು ಆಯಿತಾ ಅಂತ ಹೇಳ್ತಾ ಇದ್ಲು. ಇವಾಗ ನಾನು ಇವರಿಬ್ರು ಸ್ವಲ್ಪ ಹೊತ್ತು ಮಲಗಿಸಿ ಎಡಿಟಿಂಗ್ನ ಮಾಡ್ಕೋತೀನಿ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸೊಬ್ರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.